ವೀಕ್ಷಕರೇ, ಇವತ್ತು ಒಂದು 5 ಕಂಪ್ನಿಗಳನ್ನು ನೋಡೋಣ. ಸೊ ಈಗ ಆಲ್ರೆಡಿ ಅವು ಒಂದು ಒಳ್ಳೆಯ ಮೂಮೆಂಟನ್ನು ಕೊಟ್ಟು ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳು. ಅದರ ಫೈನಾನ್ಷಿಯಲ್ಸ್ ಈಗ ಹೇಗಿದೆ ಮತ್ತು ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಕೂಡ ಅವು ಒಳ್ಳೆಯ ಒಂದಷ್ಟು ರಿಟರ್ನ್ಸನ್ನು ಕೊಡುವಂಥ ಒಂದಷ್ಟು ಏನು ಅಪ್ ಟ್ರೆಂಡಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳು, ಅವನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಸ್ಟಾಕು, ಸೊ ಇದ್ರ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಅಂತಂದರೆ 3100 crores ಮಾರ್ಕೆಟ್ ಕ್ಯಾಪ್ ಇದೆ. ಸ್ಟಾಕ್ ಪಿ 126 ಇದೆ. ಸೊ ಇದ್ರ ವ್ಯಾಲ್ಯೂಯೇಷನ್ ಆಗಬೇಕಾಗಿದೆ. ಯಾಕಂತಂದರೆ ಈಗ ಸಡನ್ನಾಗಿ ತುಂಬ ಒಂದು ಶಾರ್ಟ್ ಟೈಮಲ್ಲಿ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿರೋದ್ರಿಂದ ಸ್ಟಾಕ್ ಪಿ ಅಡ್ಜಸ್ಟ್ಮೆಂಟ್ ಆಗಿರಲ್ಲ. ಸೊ ಇದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್. ROCE 12.1%. ನೀವು ಕೂಡ ಸ್ಟಾಕ್ ಪಿಯನ್ನು ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು ಸ್ವತಃ. ಸೊ ಅದಕ್ಕೆಲ್ಲ ತುಂಬ ಕಲಿಬೇಕಾಗುತ್ತೆ ನೀವು. ಕರೆಂಟ್ ಪ್ರೈಸ್ ಈಗ 119 ರೂಪೀಸ್ ಟ್ರೇಡ್ ಮಾಡ್ತಿದೆ. ಬುಕ್ ವ್ಯಾಲ್ಯೂ 18.3 ಇದೆ. ROE 6.49%. ಹೈ ಇದು ಇತ್ತೀಚೆಗೆ ಏನು 52 ಹೈ ನೋಡೋದಾದರೆ 162 ಇತ್ತು. ಲೋ ನೋಡೋದಾದ್ರೆ 23 ಇದೆ. ಅದೇ ಹೇಳಿದ್ನಲ್ಲ, ತುಂಬ ಒಳ್ಳೆಯ ರ್ಯಾಲಿಯನ್ನು ಈಗ ಆಲ್ರೆಡಿ ಕೊಟ್ಟಿದೆ ತುಂಬ ರೀಸೆಂಟ್ ಟೈಮಲ್ಲಿ. ಡಿವಿಡೆಂಡ್ ಯೀಲ್ಡು 0.02% ಇದೆ. ಫೇಸ್ ವ್ಯಾಲ್ಯೂ 1 ಇದೆ. ಸೊ ಇದರಿಂದ ಒಂದಷ್ಟು ಫೈನಾನ್ಷಿಯಲ್ಸ್ ನಾವು ನೋಡೋದಾಯಿತು ಅಂತಂದರೆ, ಸೊ ಲಾಸ್ಟ್ ಇಯರಲ್ಲಿ ಇದು ಏನು 2022ನಲ್ಲಿ 243 crores ಇತ್ತು. ಈ ಸರಿ 298 crores ಇದೆ. ಸೊ ನೀವು ಇಲ್ಲಿ ಸ್ಟಾರ್ಟಿಂಗಿಂದ ನೋಡ್ತಾ ಬಂದರೂ ಕೂಡ ಒಳ್ಳೆಯ ಒಂದು ಡೆವಲಪ್ಮೆಂಟನ್ನು ಕಾಣ್ಬೋದು. ಇದು ಏನು ಏರೋಸ್ಪೇಸ್ ಡಿಸೈನಿಂಗು ಮತ್ತು ಆ ಒಂದು IT ರಿಲೇಟೆಡ್ ಕಂಪ್ನಿ ಆಗಿರೋದ್ರಿಂದ ಇದು. ಸೊ ಇದ್ರದ್ದು ನೋಡಿ, ನೆಟ್ ಪ್ರಾಫಿಟು ಅಷ್ಟೇ ನೀವು ಕಂಟಿನ್ಯೂಸ್ ರೈಸ್ ಆಗ್ತಾ ಬಂದಿದೆ. ಲಾಸ್ಟ್ ಇಯರು 19 crores ಇದೆ. ಸೊ ಇದನ್ನು ಸ್ವಲ್ಪ ನಾವು ಕ್ವಾರ್ಟರ್ ವೈಸ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಆವಾಗ ನಮಗೆ ಒಂದು ನೆಕ್ಸ್ಟ್ ಎಷ್ಟು ಇದಾಗ್ಬೋದು ಅಂತೇಳಿ ನಮಗೊಂದು ಒಳ್ಳೆಯ ಐಡಿಯಾ ಸಿಗುತ್ತೆ. ನೋಡಿ, ಲಾಸ್ಟ್ ಸೆಪ್ಟೆಂಬರ್ ತೊಗೊಳೋದಾಯ್ತಂದರೆ 45 crores ಇತ್ತು. ಸೊ ಯಾವಾಗ 2021ನಲ್ಲಿ 52 crores ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು ಕ್ವಾರ್ಟರ್ ಟು ಇಯರ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ಸರಿ ಸೆಪ್ಟೆಂಬರಲ್ಲಿ 87 crore ಆಗಿದೆ ನೋಡಿ. 45, 52, 87. ಸೊ ನೀವು ಲಾಸ್ಟ್ ಕ್ವಾರ್ಟರ್ ತೊಗೊಂಡ್ರು ಕೂಡ 57 crore-ಇಂದ 87 crore-ಗೆ ಬಂದಿದೆ. ಸೊ ನೀವು ಏನು 2 ಇಯರ್ಸಿಂದ ನೀವು ಕನ್ಸಿಡರ್ ಮಾಡಿದ್ರೂ ಒಳ್ಳೆಯ ಗ್ರೋತ್ ಇದೆ. ಮತ್ತು ಇಯರ್ ಟು ಇಯರ್ ಕೂಡ ಗ್ರೋತ್ ಇದೆ. ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ನಿಮಗೆ ಗ್ರೋತ್ ಇದೆ. ಸೊ ಇದ್ರದ್ದು ನೆಟ್ ಪ್ರಾಫಿಟ್ ನೋಡಿದ್ರೆ ನೀವು, ನೆಟ್ ಪ್ರಾಫಿಟಲ್ಲಿ ಕೂಡ ನಿಮಗೆ ಸೊ ಲಾಸ್ಟ್ 2.75 ಇತ್ತು 2021ನಲ್ಲಿ. 2022ನಲ್ಲಿ 3.29, ಈಗ 6.62. ಸೊ ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ 1.81. ಸೊ ನೀವು ಇಯರ್ ಟು ಇಯರ್ 2 ಇಯರ್ಸಿಂದ ಕ್ವಾರ್ಟರ್ ವೈಸ್ ಮಾಡಿದ್ರು ಕೂಡ, ಕ್ವಾರ್ಟರ್ ಟು ಕ್ವಾರ್ಟರ್ ಮಾಡಿದ್ರೂ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ, ಒಳ್ಳೆಯ ಮೂಮೆಂಟನ್ನು ಕೊಟ್ಟಿದೆ ಮತ್ತು ತುಂಬ ಒಳ್ಳೆಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದೆ. ಸೊ ಹಾಗಾಗಿ ಇದು ಇನ್ನು ಫ್ಯೂಚರಲ್ಲಿ ಸೊ ಇನ್ನೊಂದು 2-3 ಮಂತ್ಸಲ್ಲಿ ಅಥವಾ ನೆಕ್ಸ್ಟ್ ಇಯರ್ ನಿಮಗೆ ನನ್ನ ಒಂದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಪರ್ಸ್ನಲ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ, ಸೊ ಆಮೇಲೆ ಜೊತೆಗೆ ದೊಡ್ಡ ಇಂಡಸ್ಟ್ರಿಯ ಒಂದಷ್ಟು ನಾವೇನು ಹೇಳ್ತೀವಿ, ದೊಡ್ಡ ಅನಲಿಸ್ಟ್ಗಳು ಹೇಳೋ ಪ್ರಕಾರ ಕೂಡ ನೆಕ್ಸ್ಟ್ ಇಯರ್ಗೆ ಇದು, ಯಾಕಂದರೆ ಈಗ ಆರ್ಡ್ರ್ ಬುಕ್ ಚೆನ್ನಾಗಿರೋದ್ರಿಂದ ನೆಕ್ಸ್ಟ್ ಇಯರ್ಗೆ ಕೂಡ ಇದೊಂದು ಒಳ್ಳೆಯ ರಿಸಲ್ಟನ್ನು ಕೊಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ, ಮಾರ್ಚ್ಗೆ ಈಗ ಡಿಸೆಂಬರ್ಗೆ 3rd ಕ್ವಾರ್ಟರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಮಾರ್ಚ್ದೇನು ಬರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ಇಯರ್ಲಿ ರಿಸಲ್ಟು. ಹಾಗಾಗಿ ರಿಸಲ್ಟ್ ಬಂದಮೇಲೆ ಸೊ ಇದ್ರದ್ದು ಒಂದು ನೆಕ್ಸ್ಟ್ ಭವಿಷ್ಯ ಗೊತ್ತಾಗುತ್ತೆ. ಬಟ್ ಕಂಪ್ನಿ ಅಂತೂ ಈ ಸದ್ಯದ ಮಟ್ಟಿಗೆ ಸಾಲಿಡ್ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಸೊ ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಅಂತೇಳಿ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಇಸ್ ಎ ಲಿಮಿಟೆಡ್ ಇನ್ ಪಯೋನಿಯರ್ ಇನ್ ಡಿಸೈನಿಂಗು, ಡೆವಲಪ್ಮೆಂಟು, ಅಸೆಂಬ್ಲಿ ಆ್ಯಂಡ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರೋಮೆಕಾನಿಕಲ್ ಸೊಲ್ಯೂಷನ್ಸ್. ಜೊತೆಗೆ ಇದು ಡಿಫೆನ್ಸ್ ಇದ್ರ ಮೇಲೆ ಕೂಡ ವರ್ಕ್ ಮಾಡ್ತಾ ಇದೆ. ತುಂಬ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ. ಈಗ ನೀವು ರೀಸೆಂಟಾಗಿ ಇದು ಒಳ್ಳೆ ರ್ಯಾಲಿ ಕೊಟ್ಟಿತ್ತು. ನಾವು ಬಹುಶಃ 60 ರೂಪೀಸ್ ಇದ್ದಾಗ ಕೂಡ ಈ ಕಂಪ್ನಿಯ ಬಗ್ಗೆ ಏನೋ ಒಂದು ಅನಾಲಿಸಿಸ್ ಮಾಡಿದ್ವಿ, ಸ್ವಲ್ಪ ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ವಿ ಇದೇ ಏನು ಚಾನಲಲ್ಲಿ 50-60 ಇದ್ದಾಗ. ಅದಾದ ನಂತರ ಒಂದು ಒಳ್ಳೆಯ ಮೂಮೆಂಟನ್ನು ಕೊಟ್ಟಿದೆ. ಈಗ ಮತ್ತೆ ಕನ್ಸಾಲಿಡೇಷನ್ ಫೇಸಲ್ಲಿದೆ ಇದು. ಸೊ ಮತ್ತೆ ಏನಾದರೂ ರ್ಯಾಲಿ ಸ್ಟಾರ್ಟ್ ಆದರೆ ಮತ್ತೆ ಒಂದು 20-30% ತನಕ ಹೈಕ್ ಆಗ್ಬೋದು. ಬಟ್ ಫಾರ್ ಎ ಲಾಂಗ್ ಟರ್ಮ್ ಇದು ಒಂದು ಒಳ್ಳೆಯ ಕಂಪ್ನಿ ಅನಿಸುತ್ತೆ. ಖಂಡಿತವಾಗಿ ನೀವು ಇದನ್ನು ಏನು ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ. ನೆಕ್ಸ್ಟ್ ಕಂಪ್ನಿ, ಎರಡನೇ ಕಂಪ್ನಿ, ಇದರ ಮಾರ್ಕೆಟ್ ಕ್ಯಾಪು 1500 crores ಇದೆ. ಸ್ಟಾಕ್ ಪಿ 6.2 ಇದೆ. ಸೊ ಒಳ್ಳೆ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅನಿಸುತ್ತೆ. ಸೊ ROCE 20.3. ಸೊ ಕರೆಂಟ್ ಪ್ರೈಸ್ 151. ಆ್ಯಕ್ಚುಲಿ ಇದನ್ನು ನಾನು ಈಗ ಒಂದು 2 ವೀಕ್ಸಿಂದನೂ ನಾನು ಇದನ್ನು ಒಂದು ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡಬೇಕು, ತುಂಬ ಚೆನ್ನಾಗಿದೆ ಫಂಡಮೆಂಟ್ಸ್ ಅನಿಸ್ತಾ ಇತ್ತು. ಬಟ್ ಇದೇ ಕಾರಣಾಂತರಗಳಿಂದ ಕವರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಆ್ಯಕ್ಚುಲಿ ನಾನು 120, 125 ಇದ್ದಾಗೇನೋ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ ಕೂಡ ನಮ್ಮ ಗ್ರೂಪಲ್ಲಿ ಕೂಡ. ಇದೊಂದು ಒಳ್ಳೆಯ ಮೂಮೆಂಟನ್ನು ಕೊಡ್ಬೋದು ಶೀಘ್ರದಲ್ಲೇ ಅಂತೇಳಿ. ಅವಾಗ ಕವರ್ ಮಾಡಿದ್ದಿದ್ರೆ ಭವಿಷ್ಯ ಆಯ್ತದ್ರೆ ಒಂದು 10-15% ಮೂವ್ಮೆಂಟ್ ಕೂಡ ಆಗಿದೆ.
ಓಕೆ. ಬುಕ್ ವ್ಯಾಲ್ಯೂ 85 ಇದೆ. ROE 30% ಇದೆ. ಸೊ ಹೈ 155 ಹೈ ಮಾಡಿತ್ತು. ಈಗ ಕರೆಂಟ್ 52 ವೀಕ್ಲು 100 ಇದೆ. ಕರೆಂಟ್ 151. ತುಂಬ ದಿನ ಕನ್ಸಲ್ಟೇಷನ್ ಇದೆ ಇದು. ಸೊ ಕೊಟ್ಟಾಗ ಕನ್ಸಲ್ಟೇಷನ್ ಇದ್ದು ಒಂದು ರ್ಯಾಲಿಯನ್ನು ಕೊಟ್ಟರೆ ಒಂದು ಒಳ್ಳೆಯ ರ್ಯಾಲಿಯನ್ನು ಕೂಡ ಕೊಡ್ತವೆ ಕೆಲವು ಸ್ಟಾಕ್ಸು. ಡಿವಿಡೆಂಡ್ 0.67% ಇದೆ. ಡಿವಿಡೆಂಡ್ ಚೆನ್ನಾಗಿದೆ. ಸೊ ಫೇಸ್ ವ್ಯಾಲ್ಯೂ 1 ಇದೆ. ಸೊ ಇದ್ರದ್ದು ಸ್ವಲ್ಪ ಏನೋ ಫೈನಾನ್ಷಿಯಲ್ಸ್ ನೋಡೋಣ. ಯಾಕಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾ ಈ ಸ್ಟಾಕನ್ನು ಕವರ್ ಮಾಡಿರೋದು. ಸೊ 2012 ನೋಡಿ 238 crores ಇತ್ತು. ಅಲ್ಲಿಂದ ನೀವು ನೋಡ್ಕೊಂತ ಬನ್ನಿ. ಮಾರ್ಚಲ್ಲಿ ನೋಡಿ 1880 crores. ಸೊ ಎಷ್ಟು ತುಂಬ ಏನು ಕಾನ್ಸ್ಟೆಂಟಾಗಿ ಹೇಳ್ತೀವಲ್ಲ ನಾವು, ಕಂಟಿನ್ಯೂಯೇಷನ್ ಇಯರ್ ಟು ಇಯರ್ ಸೇಲ್ಸ್ ಡೆವಲಪ್ ಆಗ್ತಾ ಇವಾಗ 230ಇಂದ 1800 crores ಬಂದಿದೆ. ಸೊ ಇದರ ನೆಟ್ ಪ್ರಾಫಿಟ್ ನೋಡೋದಾಯ್ತು ಅಂದರೆ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ 4 crores ಇಂದ 192 crores. ನಿಯರ್ಲಿ 200 crores ತನಕ ಪ್ರಾಫಿಟಿಗೆ ಬಂದಿದೆ ಇದು. ಸೊ ಖಂಡಿತ ಇದು ಒಂದು ಡಿವಿಡೆಂಡ್ ಪೇಔಟು ನೀವು ನೋಡ್ಬೋದು ನೋಡಿ. ಸ್ಟಾರ್ಟಿಂಗಲ್ಲಿಲ್ಲ, ಬಟ್ ಆಮೇಲೆ 3-4-5% ಚೆನ್ನಾಗಿ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಶೀಟ್ಸು ಎಲ್ಲ ಪ್ರತಿಯೊಂದು ಪ್ಯಾರಾಮೀಟರ್ಸ್ಗಳು ಕೂಡ ಇದು ಒಂದು ಓಕೆ ಕಂಪ್ನಿ ಥರ ಕಾಣಿಸ್ತಾ ಇದೆ. ನೀವು ಕೂಡ ಈ ಕಂಪ್ನಿಯ ಮೇಲೆ ಒಂದು ಸ್ಟಡಿ ಮಾಡಿ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಸೊ ಇದ್ರದ್ದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಸಾಟಿಯಾ ಇಂಡಸ್ಟ್ರೀಸ್ ಅಂತೇಳಿ. ಸಾಟಿಯಾ ಇಂಡಸ್ಟ್ರೀಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ವುಡ್ ಆ್ಯಂಡ್ ಆಗ್ರೋ ಬೇಸ್ಡ್ ಪೇಪರ್ ಮ್ಯಾನುಫ್ಯಾಕ್ಚರರ್ಸ್. ಪ್ರಾಡಕ್ಟ್ಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ದ ಪ್ರಿಂಟಿಂಗ್ ಆಫ್ ಬುಕ್ಸ್, ಡೈರೆಕ್ಟರ್ಸ್ ಆ್ಯನ್ಯುವಲ್ ಆಫ್ ಕ್ಯಾಲೆಂಡರ್ಸ್. ಸೊ ಗೊತ್ತಾಯ್ತು ನಿಮಗೆ, ಇದು ಒಂದು ವುಡ್ ಆ್ಯಂಡ್ ಆಗ್ರೋ ಬೇಸ್ಡ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದು ಸಾಟಿಯಾ ಇಂಡಸ್ಟ್ರೀಸ್ ಅಂತೇಳಿ. ಸೊ ಸಾಟಿಯಾ ಇಂಡಸ್ಟ್ರೀಸು ಒಂದು ಒಳ್ಳೆಯ ಏನು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ ಅಂತ ಕಾಣಿಸ್ತಾ ಇದೆ. ನೀವು ಇದನ್ನು ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ. ಮೂರನೇ ಕಂಪ್ನಿ. ಸೊ ಮಾರ್ಕೆಟ್ ಕ್ಯಾಪ್ 390 ಇದೆ. ಸ್ಟಾಕ್ 15.5 ಇದೆ PE. ಸೊ ROC 27 ಇದೆ. ROE 20 ಇದೆ. ಬುಕ್ ವ್ಯಾಲ್ಯೂ 25 ಇದೆ. ಕರೆಂಟ್ ಪ್ರೈಸ್ 76, ಹೈ ಆಫ್ 102 ಹೈ ಮಾಡಿತ್ತು, ಲೋ ಆಫ್ 37 ಇದೆ. ಸೊ ಡಿವಿಡೆಂಡ್ ಇಲ್ಲಿ ನೋಡಿರಿ, 1.29%. ಸೊ ಒಂದಿಷ್ಟು ಸಣ್ಣ ಕಂಪ್ನಿ ಇಷ್ಟೊಂದು ಡಿವಿಡೆಂಡ್ ಕೊಡ್ತಿದೆ ಅಂದರೆ ಇದು ತುಂಬ ಏನು ಪ್ರಾಫಿಟಬಲ್ ಇದೆ ಅನಿಸುತ್ತೆ. ನೋಡೋಣ. ಫೇಸ್ ವ್ಯಾಲ್ಯೂ 1 ಇದೆ. ಸೊ ಇದ್ರದ್ದು ನಾವು ಏನೋ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಲಾಸ್ಟ್ 2 years ಮಾತ್ರ ಇದರಲ್ಲಿ ಅಪ್ಡೇಟ್ ಇದೆ. 2022ನಲ್ಲಿ 212 crores ಇತ್ತು, 251 crores ಇದೆ. ಸೊ ಇಂಪ್ರೂವ್ಮೆಂಟ್ ಇನ್ ಸೇಲ್ಸ್ ಕಾಣಿಸ್ತಾ ಇದೆ. ಪ್ರಾಫಿಟ್ ನೋಡಿದ್ರೆ ನೆಟ್ ಪ್ರಾಫಿಟ್ 19 crores, 23 crores. ಸೊ ಅಟ್ ದ OPM ಆಫ್ ಹತ್ತತ್ರ ಏನು 20% ಮೇಲಿದೆ. ಸೊ ಡಿವಿಡೆಂಡ್ ಪೇಔಟ್ ನೋಡಿ 20%, 22%. ಒಳ್ಳೆಯ ಡಿವಿಡೆಂಡ್ ಪೇಔಟನ್ನು ಮಾಡಿದೆ ಇದು ಕಂಪ್ನಿ. ಸೊ ಇದ್ರದ್ದು ಕ್ವಾರ್ಟರ್ ವೈಸಲ್ಲಿ ನೋಡಿದ್ರೆ ಸ್ವಲ್ಪ ನಮಗೆ ಇನ್ನೊಂದು ಒಳ್ಳೆ ಐಡಿಯಾ ಬರ್ತದೆ. ನೋಡಿ, ಇದು ಲಾಸ್ಟ್ ಸೆಪ್ಟೆಂಬರ್ 65, 2022, 2021ನಲ್ಲಿ 52, ಅಲ್ಲಿಂದ 65, ಅಲ್ಲಿಂದ 64. ಕಂಟಿನ್ಯೂ ಕ್ವಾರ್ಟರ್ ಟು ಕ್ವಾರ್ಟ್ರು ಅಂದರೆ ಇಯರ್ ಟು ಇಯರ್ ಏನು ಸೇಲ್ಸು ಗ್ರೋತ್ ಆಗ್ತಿದೆ. ಸೊ ಪ್ರಾಫಿಟ್ ನೋಡೋದಾಯ್ತು ಅಂದರೆ ನೆಟ್ ಪ್ರಾಫಿಟ್ 4.8, 6.4, 7.12. ಸೊ ಪ್ರಾಫಿಟು ಸೇಲ್ಸು ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಇದೆ. ಸೊ ಹಾಗಾಗಿ ಇದು ಒಳ್ಳೆಯ ಪ್ರಾಫಿಟ್ ತೊಗೊತೀನಿ, ಒಳ್ಳೆಯ ಡಿವಿಡೆಂಡ್ ಕೂಡ ಕೊಟ್ಟಿದೆ. ಸೊ ನಿಜವಾಗ್ಲೂ ಇದು ಒಂದು ಏನು ಇದ್ರದ್ದು ಫೈನಾನ್ಷಿಯಲ್ಸ್ ವೈಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಮೆನನ್ ಪಿಸ್ಟನ್ಸ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಆಟೋ ಕಂಪೋನೆಂಟ್ಸ್ ಸಚ್ ಎಸ್ ಪಿಸ್ಟನ್ಸು, ಗುಡ್ವನ್ ಪಿನ್ಸು, ರಿಂಗ್ಸು, ಆಟೋ ಶಿಫ್ಟ್ಸು, ಕಮರ್ಷಿಯಲ್ ವೆಹಿಕಲ್ಸ್, ಟ್ರ್ಯಾಕ್ಟರ್, ಪ್ಯಾಸೆಂಜರ್ಸ್ ಆ್ಯಂಡ್ ಹೆವಿ ಡ್ಯೂಟಿ ಸ್ಟೇಷನರಿ ಇಂಜಿನ್ಸ್. ಸೊ ನೋಡಿ, ಗೊತ್ತಾಯ್ತಲ್ಲ, ಇದು ಪಿಸ್ಟನ್ಸ್ ಅಂದರೆ ಎಲ್ಲ ಎಂಜಿನಿಗೆ ಸಂಬಂಧಪಟ್ಟಂಥ, ರಿಂಗ್ಸು, ಆಟೋ ಶಾಪ್ಸ್, ಎಂಜಿನಿಗೆ ಸಂಬಂಧಪಟ್ಟಂಥ ಏನು ಕಾಂಪೊನೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಅದೇನು ಕಮರ್ಷಿಯಲ್ ವೆಹಿಕಲ್ಲು, ಟ್ರ್ಯಾಕ್ಟ್ರು, ಪ್ಯಾಸೆಂಜರ್ ಕಾರ್ಸು ಮತ್ತು ಹೆವಿ ಡ್ಯೂಟಿ ಸ್ಟೇಷನರಿ ಇಂಜಿನ್ಸ್. ನಿಜವಾಗ್ಲೂ ಇದು ಏನು ಎನಿ ಟೈಮ್ ಡಿಮ್ಯಾಂಡಿಂಗ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನೋಡಿ, ಈ ಕಂಪ್ನಿಗಳೆಲ್ಲ ನೀವು ಅಬ್ಸರ್ವ್ ಮಾಡಿ, ಕರೋನಾ ಬಂದು ಟೈಮಲ್ಲಿ ಕೂಡ ಸ್ಟಾಕು ಕೂಡ ಅಷ್ಟು ತುಂಬ ಕರೆಕ್ಷನ್ನೂ ಆಗಿಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಬಿದ್ದು ಇಲ್ಲ. ಆಮೇಲೆ ಇನ್ನೂ ಒಂದೇನಪ್ಪ ಅಂತಂದರೆ ಅವ್ರದ್ದು ಸೇಲ್ಸ್ ಕೂಡ ಮೇಂಟೈನ್ ಆಗಿದೆ. ಸೊ ಹಾಗಾಗಿ ಇದು ಒಂಥರ ಏನು ಆಲ್ ಟೈಮ್ ಏನು ಡಿಮ್ಯಾಂಡಿಂಗ್ ಬಿಸ್ನೆಸ್ ಇರೋಂಥ ಕಂಪ್ನಿ. ಸೊ ಅದರಲ್ಲೂ ಇದು ಸ್ವಲ್ಪ ಏನು ಫಂಡಮೆಂಟಲ್ಲು ಮತ್ತು ಫೈನಾನ್ಷಿಯಲ್ ಕೂಡ ತುಂಬ ಚೆನ್ನಾಗಿದೆ. ಪ್ರಾಫಿಟ್ ಸಕ್ಕತ್ತಾಗಿ ಮಾಡ್ತಾಯಿದೆ ಇಯರ್ ಟು ಇಯರ್. ಖಂಡಿತವಾಗೂ ಇದು ಒಳ್ಳೆಯ ಆಲ್ರೆಡಿ ಏನು ಸಖತ್ ರಿಟರ್ನ್ಸ್ ಕೊಟ್ಟಿದೆ. ಮುಂದೆ ಇನ್ನೂ ದೊಡ್ಡ ಮಟ್ಟದ ರಿಟರ್ನ್ಸನ್ನು ಕೊಡ್ಬೋದು ಅನಿಸುತ್ತೆ ಮೆನನ್ ಪಿಸ್ಟನ್ಸು. ನೀವು ಇದನ್ನು ಸ್ಟಾಕ್ನ ಏನು ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಡೀಪ್ ಸ್ಟಡಿ ಮಾಡಿ. ಸುಮ್ಮನೆ ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಎಲ್ಲೋ ಯಾವುದೋ ಯೂಟ್ಯೂಬಲ್ಲಿ ಅಥವಾ ಯಾರೋ ಹೇಳಿದ್ರಂತ ಅವ್ರ ಮಾತು ಕೇಳಿ ಯಾರೂ ಬೈ ಮಾಡಬೇಡ್ರಿ. ನೀವು ನಿಮ್ಮ ಓನ್ ರಿಸರ್ಚ್ ಮಾಡಿ, ನಿಮಗೆ ಅದರಲ್ಲಿ ತುಂಬ ಇಫ್ ಯು ಗೆಟ್ ಕನ್ವಿಕ್ಷನ್ ದೆನ್ ಓನ್ಲಿ ಇನ್ವೆಸ್ಟ್. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರೂ ಲಾಸ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಇದು 4th ಕಂಪ್ನಿ. ಕರೆಂಟ್ ಮಾರ್ಕೆಟ್ ಕ್ಯಾಪ್ 470 crores ಇದೆ. ಸ್ಟಾಕ್ PE 22.1, ROC 24.6, ROE 20.7,
ಕರೆಂಟ್ ಪ್ರೈಸ್ 149 ಟ್ರೇಡ್ ಮಾಡ್ತಾ ಇದೆ. ಸೊ ಬುಕ್ ವ್ಯಾಲ್ಯೂ 32.6 ಇದೆ. 52 ಹೈ ವೀಕಲ್ಲೇ ಆಲ್ಮೋಸ್ಟ್ 52 ಹೈ ವೀಕಲ್ಲೇ ಟ್ರೇಡ್ ಮಾಡ್ತಾ ಇದೆ. ಇದು ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ 0.35% ಡಿವಿಡೆಂಡ್ ಅಂದರೆ ಒಳ್ಳೆಯದು. ಫೇಸ್ ವ್ಯಾಲ್ಯೂ 10 ಇದೆ. ದಿಸ್ ಶುಡ್ ಬಿ ನೋಟೆಡ್. ಹೇಳ್ತೀನಿ ಇದು ಯಾಕೆ ಏನಂತೇಳಿ ಫೇಸ್ ವ್ಯಾಲ್ಯೂ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ ಫಸ್ಟು. ಸೊ ಇದು ಏನಷ್ಟು 2012 35 ಕ್ರೋರ್ಸಿಂದ 112 ಕ್ರೋರ್ಸ್. ಓ ಮೈ ಗಾಡ್, ನೋಡಿ ಇದು ಈ ಥರ ಇರಬೇಕಪ್ಪ ಕಂಪ್ನೀಸ್ ಅಂದರೆ. ಹಿಂಗೆ ಕನ್ಸಿಸ್ಟೆಂಟ್ ಗ್ರೋತ್ ಇತ್ತಪ್ಪ ಅಂದರೆ ಇಂಥ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಪ್ರಾಫಿಟ್ ಕಂಟಿನ್ಯೂ ಮಾಡ್ತಾ ಇದೆ, ಲಾಸ್ ಆಗ್ತಿಲ್ಲ, ಸೇಲ್ಸ್ ಚೆನ್ನಾಗಿದೆ, ಎಕ್ಸ್ಪೆನ್ಷನ್ ಮಾಡ್ತಾ ಇದೆ. ಸೊ ಏನು ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಆಮೇಲೆ ಮೇಯ್ನು ಸೆಕ್ಟರು ಫೀಲ್ಡು ಚೆನ್ನಾಗಿದೆ. ಸೊ ಇದು ಮುಂದೆ ಯಾವ ಥರ ಫ್ಯೂಚರು ಅದೆಲ್ಲ ನೀವು ಪ್ರೆಡಿಕ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ತುಂಬ ಒಳ್ಳೆಯ ವೆಲ್ತನ್ನು ತುಂಬ ಈಸಿಯಾಗಿ, ಅಂದರೆ ಅದಕ್ಕಷ್ಟು ನೀವು ಸ್ವಲ್ಪ ಶ್ರಮ ಹಾಕಲೇಬೇಕು. ಯಾಕಂದರೆ ರಿಸರ್ಚ್ ಮಾಡೋಕ್ಕೆ ಶ್ರಮ ಕೊಡಲೇಬೇಕು. ನೆಟ್ ಪ್ರಾಫಿಟ್ ನೋಡ್ತಾ ಇದ್ದರೆ 6 ಕ್ರೋರ್ಸಿಂದ 17 ಕ್ರೋರ್. ಸೂಪರಾಗಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ಮೆಂಟ್ ಇದೆ, ಸೇಲ್ಸ್ ಕೂಡ ಇಂಪ್ರೂವ್ಮೆಂಟ್ ಇದೆ. ಸೊ ಈ ಥರ ಒಳ್ಳೆಯ ಕಂಪ್ನಿಗಳಿದ್ದರೆ ನಿಮಗೆ ಟೆನ್ಷನ್ ಇರಲ್ಲ. ನೋಡಿ ಡಿವಿಡೆಂಡ್ ನೋಡ್ತಾ ಹೋಗ್ಬೋದು ನೀವು 15, 14, 20%. ಇಂಥ ಕಂಪ್ನಿ ಡಿವಿಡೆಂಡ್ ಇಷ್ಟು ಮಟ್ಟಿಗೆ ಕೊಡ್ತಿದೆ ಅಂತಂದರೆ ಬಹುಶಃ ಇಲ್ಲಿ ಏನು ಈಗ ಬೇಸಲ್ಲಿ ಅಂದರೆ ಈ 150 ರುಪೀಸ್ ಇದೆ, ಇದನ್ನು 20, 30, 40 ರುಪೀಸಲ್ಲಿ ಏನವರು ಬೈ ಮಾಡಿದಾರಲ್ಲ, ಅವರು ಇನ್ನೊಂದು 3-4 ಇಯರ್ಸಲ್ಲಿ ಬರೀ ಡಿವಿಡೆಂಡಲ್ಲೇ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಷ್ಟು ಅಮೌಂಟನ್ನು ತಗೊಂಡ್ಬಿಡ್ತಾರೆ. ಹಾಗಾಗಿ ನಾನು ಇನ್ನೊಂದು ಏನು ಹೇಳ್ತಾ ಇರ್ತೀನಿ ಅಂದರೆ, ಒಂದು ಒಳ್ಳೆಯ ಕಂಪ್ನಿ ನಿಮಗೆ ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಕ್ಕರೆ ಬೇಸಲ್ಲಿ ತೊಗೊಂಡ್ರೆ ನೀವು ಮುಂದೆ ಅದು ತುಂಬ ಒಳ್ಳೆಯ ನಿಮಗೆ ರಿಟರ್ನ್ಸ್ ಜೊತೆಗೆ ನಿಮ್ಮ ಅಷ್ಟು ದುಡ್ಡನ್ನು ಅದರ ಡಿವಿಡೆಂಡಲ್ಲೇ ನಿಮಗೆ ಅದಕ್ಕಿಂತ ಜಾಸ್ತಿ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಆ ಥರ ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡಿರಿ. ಇದು ಕಂಪ್ನಿ ನೇಮ್ ಬಂದುಬಿಟ್ಟು ವಿಕ್ರಮ್ ಥರ್ಮೋ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ಲಿಂಗ್ ಅನ್ ಬೇಸಿಕ್ ಫಾರ್ಮಾ ಕೋಪಾಲಿಮರ್ ಡ್ರಗ್ ಕೋಟ್ ಫಿನೈಲ್ ಆಕ್ಸೈಡ್ ಎಕ್ಸೆಟ್ರಾ. ಸೊ ಇದು ಒಂದು ಫಾರ್ಮಾ ರಿಲೇಟೆಡ್ ಕಂಪ್ನಿ. ಸೊ ಫಾರ್ಮಾ ಅಂತಂದರೆ ಫಾರ್ಮಸಿ ನಿಮ್ಗೆ ಗೊತ್ತಿರ್ಬೋದು. ಸೊ ಫಾರ್ಮಸಿ ಈಸ್ ಯಾವಾಗಲೂ ಡಿಮ್ಯಾಂಡ್ ಇರತಕ್ಕಂಥ ಒಂದು ಫೀಲ್ಡೇ. ಸೊ ಇದು ಒಂದು ಫಾರ್ಮಾ ರಿಲೇಟೆಡ್ ಕಂಪ್ನಿ ವಿಕ್ರಮ್ ಥರ್ಮೋ ಇಂಡಿಯಾ ಲಿಮಿಟೆಡ್. ಸೊ ಇದನ್ನು ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ ಕಂಟಿನ್ಯೂಸ್ ಇದ್ರ ಬಗ್ಗೆ ಫಾಲೋ ಅಪ್ ಇರಿ. ನಾನು ಇದರ ಏನೇ ಮೆಸೇಜಸ್ ಇದ್ರೂ ನಿಮಗೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಲಾಸ್ಟ್ ಕಂಪ್ನಿ. ಸೊ ಇದರ ಮಾರ್ಕೆಟ್ ಕ್ಯಾಪ್ 30,000 ಕ್ರೋರ್ಸ್ ಇದೆ. ಸ್ಟಾಕ್ ಪಿ 34 ಇದೆ. ROC 8.17%. ಕರೆಂಟ್ ಪ್ರೈಸ್ 112 ಇದೆ. ಸೊ ಇದ್ರದ್ದು ROE 15.4. ಸೊ ಹೈ ಈಗ 50 ಲೋ ಇದೆ, 15 ವೀಕ್ಸ್ 123 ಹೈ, ಅಂದರೆ ಆಲ್ಮೋಸ್ಟ್ ಹತ್ತಿರ ಹೈಯಲ್ಲಿ ಟ್ರೇಡ್ ಮಾಡ್ತಾಯಿದೆ. ಫೇಸ್ ವ್ಯಾಲ್ಯೂ 10 ಇದೆ. ಸೊ ಇದ್ರದ್ದು ಒಂದಿಷ್ಟು ಫೈನಾನ್ಷಿಯಲ್ಸ್ ನೋಡೋದಾಯಿತು ಅಂದರೆ, ಸೊ 2020 ಎಷ್ಟಿತ್ತು 2020 ಕ್ರೋರ್ಸ್ ಇತ್ತು. ಸೊ ಅಲ್ಲಿಂದ ಇದು 2860 ಕ್ರೋರ್ಸ್, 3500 ಕ್ರೋರ್ಸ್ ಲಾಸ್ಟ್ ಇಯರಲ್ಲಿ 3000 ಕಂಟಿನ್ಯೂಯಸ್ ಇದ್ರದ್ದು ಸೇಲ್ಸು ಇಂಪ್ರೂವ್ಮೆಂಟ್ ಇದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಇತ್ತು ಅಂತಂದರೆ ನೆಟ್ ಪ್ರಾಫಿಟ್ ಕೂಡ ನೀವು 250 ಕ್ರೋರಿಂದ 865 ಕ್ರೋರ್ಸ್. ಸಕ್ಕತ್ತಾಗಿ ಇಯರ್ ಟು ಇಯರ್ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ಮೆಂಟ್ ಇದೆ. ಸೊ ಡಿವಿಡೆಂಡನ್ನು ಪೇಔಟ್ ಮಾಡಿಲ್ಲ, ಯಾಕಂದರೆ ಇದು ಒಂದು ರೀಸೆಂಟ್ಲಿ ಲಿಸ್ಟೆಡ್ ಕಂಪ್ನಿ. ಈಗ ತುಂಬ ಜನರ ಪೋರ್ಟ್ಫೋಲಿಯೋದಲ್ಲಿ ನೀವು ಈ ಸ್ಟಾಕನ್ನು ಕಾಣಿಸ್ತೀರಾ. ಇದು ಒಂಥರ ಈ ಸದ್ಯದ ಹಾಟ್ ಪಿಕ್ ಸ್ಟಾಕ್ ಆಗಿಬಿಟ್ಟಿದೆ. ಅದ್ಭುತ ರ್ಯಾಲಿಯನ್ನು ಕೊಟ್ಟಿದೆ ಮತ್ತು ಇದು ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಿರೋದ್ರಿಂದ ಮುಂದೆ ಕೂಡ ಫ್ಯೂಚರ್ ಈ ಸದ್ಯಕ್ಕೆ ಇನ್ನೊಂದು 2-3 ಇಯರ್ಸಲ್ಲಿ ಅದ್ಭುತವಾದಂಥ ಬೂಮ್ ಇರೋದ್ರಿಂದ ಇಂಡಸ್ಟ್ರಿ ಇದು ನಿಮಗೆ ಇನ್ನೂ ಮುಂದೆ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೊಡ್ಬೋದು. ಸೊ ಇದರ ನೇಮು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಈಸ್ ಅ ಮಿನಿರತ್ನ IREDA ಕಂಪ್ನಿ. ಇದು ರಿನ್ಯೂವಬಲ್ ಎನರ್ಜಿ ಮೇಲೆ ಕೆಲಸ ಮಾಡ್ತಾ ಇದೆ. ಸೊ 112 ರುಪೀಸ್ ಈಗಿದೆ. ಇದು ಏನು ಅಂತಂದರೆ ಸ್ವಲ್ಪ ಕರೆಕ್ಷನ್ ಕೂಡ ಆಗ್ಬೋದು, ಯಾಕಂದರೆ ರೀಸೆಂಟಲ್ಲಿ ತುಂಬ ದೊಡ್ಡ ರ್ಯಾಲಿಯನ್ನು ಕೊಟ್ಟಿದೆ. ಮತ್ತು ಕರೆಕ್ಷನ್ ಆದರೂ ಕೂಡ ಇದು ಎಂಥದಪ್ಪ ಅಂತಂದರೆ ಬೈ ಆ್ಯಂಡ್ ಡಿಪ್ಸ್ ಅಂತೀವಲ್ಲ ನಾವು, ಆ ಥರದ ಒಂದು ಸ್ಟಾಕ್ ಇದು. ಸೊ ಮುಂದೆ ಇದು ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ಇದನ್ನು ಯಾರ್ಯಾರು ಇದ್ದೀರೋ ಯಾರ್ಯಾರು ಆಲ್ರೆಡಿ ಇನ್ವೆಸ್ಟೆಡ್ ಇದ್ದೀರೋ ಅವರಿಗೆ ಇದರದ ಪ್ರತಿಯೊಂದು ಅಪ್ಡೇಟ್ಸನ್ನು ನಾನು ಕೊಡ್ತಾ ಇರ್ತೀನಿ. ಮತ್ತು ಯಾರಾದರೂ ಇನ್ನೂ ಹೊಸಬ್ರು ಇದಕ್ಕೆ ಎಂಟ್ರಿ ಆಗಬೇಕಂದ್ರೆ ಇದನ್ನು ಫಸ್ಟ್ ನೀವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ತುಂಬ ನೀಟಾಗಿ ನಿಮ್ಮ ಒಂದು ಅನಲೈಸೇಷನ್ ಮಾಡಿ, ನೀವು ಸ್ಟಡಿ ಮಾಡಿ, ನೀವೇ ಡಿಸಿಷನ್ ತೊಗೊಳ್ಳಿ. ನಿಮ್ಮ ಕನ್ವಿಕ್ಷನ್ ಇದ್ದರೆ ಮಾತ್ರ ಎಂಟ್ರಿಗೆ. ಯಾಕಂದರೆ ನಿಮ್ಮ ಹಣ ತುಂಬ ಕಷ್ಟಪಟ್ಟು ನೀವು ಅರ್ನ್ ಮಾಡಿರ್ತಕ್ಕಂಥ ಹಣನ ನನ್ನಂಥ ಯೂಟ್ಯೂಬರು ಅಥವಾ ಇನ್ಯಾರೋ ಮಾತು ಕೇಳಿ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ನೀವು ನಿಮ್ಮ ಓನ್ ರಿಸರ್ಚನ್ನು ಮಾಡಿ ಒಂದು ಕನ್ವಿಕ್ಷನ್ ಬಂತು ಅಂದರೆ ನೀವು ಅದಕ್ಕೆ ಎಂಟ್ರಿ ಆಗಿ ಸ್ಟಾಕ್ ಮಾರ್ಕೆಟಿಂದ ಒಳ್ಳೆಯ ವೆಲ್ತನ್ನು ಕ್ರಿಯೇಟ್